ಅಲ್ಲ ಬಾಂಗ್ಲಾದೇಶದೊಂದು ವ್ಲಾಗ್ ಹಾಕಿದ್ದೆ. ಉಗ್ರ ಪ್ರವೇಶದ ದಿನಾನು ಖಾಲಿ ಮನೆ ಇಲ್ಲಿ ಬ್ಯಾಕ್ ಸೈಡ್ ಕಾಣ್ತೈತಲ್ಲ, ಇದು ನಾವು ಬಂದದ್ದು ಲೇಟ್ 6 ಗಂಟೆ ಕ್ಲೋಸ್ ಅಂಬ್ರ. ಬಟ್ ನಂಗೆ ಅಲ್ಲಿ ಸೂಟ್ ಅಪ್ ವಾವ್ ಕ್ಯೂಟ್ ಇದೆಲ್ಲ, ಡಿಫ್ರೆಂಟ್ ಇತ್ತು. ಒಂದು ಸಣ್ಣ ಪುಟ್ಟದ ಎಂಥ ಮನೆ ತರ್ಕಂದ್ರೆ ಇಬ್ರು ಡಿಸ್ಕಷನ್ ಮಾಡಿ ತಕ್ಕ ಅದ್ರೊಳಗಡೆ ಕೋಕೋಪೇಟ್ ಹಾಕಿ ಪೆಬಲ್ಸ್ ಎಲ್ಲ ಹಾಕಿ ಅದ್ರೊಳಗೆ ಇದು ಎಡ್ಕ ಅಕ್ಕಿ ಶಾವಿಗೆನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲ? ನಾನೀಗ ನರ್ಸರಿ ಹತ್ರ ಇದ್ದೆ. ಇಷ್ಟೆಲ್ಲ ಆಪ್ಷನ್ಸ್ ಇತ್ತಿಲ್ಲೇ. ಮನೆ ಒಳಗೆ ಹೊರಗೆ ಈ ಥರ ಗಿಡಗಳನ್ನೆಲ್ಲ ಜಾಸ್ತಿ ಬೆಳೆಸೋದ್ರಿಂದ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಏನೋ ಪಾಸಿಟಿವಿಟಿ ಜನ್ರೇಟ್ ಆತಂತ ಫೀಲ್ ಆಯ್ತು ನನಗೆ. ನನ್ನ ಪಪ್ಪ ಅಂತೂ ತುಂಬ ಗಿಡ ಮರಗಳ ಜೊತೆ ಜಾಸ್ತಿ ಅವ್ರು ಕನೆಕ್ಟ್ ಆದ್ರು. ನಾನೊಂದು ಬಾಂಗ್ಲಾದೇಶದೊಂದು ವ್ಲಾಗ್ ಹಾಕಿದ್ದೆ, ಅದರಲ್ಲೂ ಸಹ ಹೇಳಿದ್ದೆ ನಾನು. ಪಪ್ಪ ಮತ್ತು ನಮ್ಮ ಮಾವಂಗೆಲ್ಲ ಈ ಥರ ಬೆಳೆಸೋದಿಷ್ಟ ಗಿಡ ಮರಗಳ ಅಂತೇಳಿ ಹೇಳಿ ಅದೊಂದು ನರ್ಸರಿಗೆ ಹೋಗಿ ವ್ಲಾಗು ಹಾಕಿದ್ದೆ. ಯಾರು ಕಾಣಲಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಕಂಡು ಬನ್ನಿ. ಸೊ ಇದಕ್ಕೆ ಗಿಡ ಮರಗಳನ್ನು ಬೆಳೆಸ್ಬೇಕು ಅಂದೇಳಿ ಹೇಳೋದಂದೇಳಿ ಹೇಳಿ ತಮ್ಮನೇಲೇನೋ ಹಾಕಿದ್ದೆ ನಾನು. ಸೊ ಈಗ ನೆಕ್ಸ್ಟ್ ಈಗ ಇಲ್ಲಿಗೆ ಬತ್ತಿಪ್ಪದ ನರ್ಸರಿಗೆ. ನಾನೇನು ತುಂಬ ಎಲ್ಲ ನರ್ಸರಿಗೆ ಹೋಗಿ ನಂಗೆ ಗೊತ್ತಿಲ್ಲ, ನಿಜ ಹೇಳ್ತಿದ್ದೆ. ಬಟ್ ನನ್ನ ಪಪ್ಪ ಅವರೆಲ್ಲ ಜಾಸ್ತಿ, ಅದರಲ್ಲೂ ನಮ್ಮ ಪಪ್ಪ ತುಂಬ ನರ್ಸರಿಗೆಲ್ಲ ಹೋಗಿ ಗಿಡ ಎಲ್ಲ ತಗೊಂಡು ಬರ್ತಿರ್ತಾರೆ. ನಮ್ಮ ಮನೆಗೂ ಅಮ್ಮನ ಮನೆಗೂ ಎಲ್ಲ ಸುಮಾರು ಗಿಡ ಮರಗಳ ಸುಮಾರಿತ್ತು. ಮತ್ತು ಗಾರ್ಡನಿಂಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ನಮ್ಮ ಪಪ್ಪಂಗೆ. ನಮ್ಗಳಿಗೆಲ್ಲ ಅಷ್ಟು ಸತ್ಯ ಅದರ ಇದಕ್ಕೆಲ್ಲ ಹೋದಿಲ್ಲ. ಗಿಡ ಮರಗಳಿಗೆಲ್ಲ ಕಂಡು ನೀರು ಹಾಕೋದೆಲ್ಲ ಅಷ್ಟು ಗೊತ್ತಿತ್ತು ಬಿಟ್ರೆ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ. ಯಾವ ಗಿಡ ಹಿಂಗೆ ಅನ್ನೇಳಿ ನಿಜ ನಾಲೆಜ್ ಇಲ್ಲ. ಸೊ ಈಗ ನರ್ಸರಿಗೆ ಬಂದದ್ದು. ಇಲ್ಲಿ ಕೆಲವೊಂದೆಲ್ಲ ಗಿಡಗಳೆಲ್ಲ ತಗೊಂಡು ಒಳಗಡೆ ಬೋನ್ಸಾಯಿ ಒಳಗಡೆ ಇಡೋಕೆ ಅಂತ. ಹೊರಗಡೆ ನಮಗೆ ಸುಮಾರು ಗಾರ್ಡನ್ನೆಲ್ಲ ಮಾಡಿದ್ದೀಗ, ಒಂದು ಮಟ್ಟಿಗೆ ಇತ್ತು ಗಾರ್ಡನು. ನನ್ನ ಪಪ್ಪ ನಮ್ಮನೆ ಗೃಹ ಪ್ರವೇಶದ ಟೈಮಲ್ಲೂ ನರ್ಸರಿಗೆಲ್ಲ ಹೋಗಿ ಬೇರೆ ಕಡೆ ಎಲ್ಲೋ ದೂರ ಮ್ಯಾಂಗ್ಳೂರೆಲ್ಲೋ ನರ್ಸರಿಗೆಲ್ಲ ಹೋಗಿ ಬೇರೆ ಬೇರೆ ಥರದ್ದೆಲ್ಲ ಗಿಡಗಳನ್ನು ತಗೊಂಬಂದಿರೋ. ಮತ್ತು ಈ ಗಾರ್ಡನ್ ಹುಲ್ಲು ಬತ್ತಲ್ಲ ಅದೆಲ್ಲ ಹಾಕಿದ್ದಿತ್ತು ನಾವು ಮನೆ ಸೈಡಲ್ಲಿ, ಅಂದರೆ ಹೊರಗಡೆ ಸಿಟ್ಔಟ್ ಇದು ರೈಟ್ ಸೈಡಲ್ಲೂ ಮತ್ತು ಗೇಟ್ ಇದ್ದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು ಗೇಟಿದ್ದು ಹೊರಗಡೆ ನಮ್ಮದು. ಸೊ ಅಲ್ಲೆಲ್ಲ ಹಾಕಿದ್ದಿತ್ತು. ಗೃಹ ಪ್ರವೇಶದ ದಿನಾನು ಖಾಲಿ ಮನೆಗಿಂತ ಗಿಡ ಎಲ್ಲ ಇದ್ದರೆ ಕಾಂಬಕ್ಕೆ ಚೆಂದ ಹತ್ತಲ್ಲ ಅಂತ ಸ್ವಲ್ಪ ನಾವು ಗಿಡ ಎಲ್ಲ ಹಾಕಿದ್ದಿತ್ತು ಆಲ್ರೆಡಿ. ಸೊ ಅದು ಚೆಂದ ಕಾಣಿಸ್ತಿದ್ದಿತ್ತು. ಮತ್ತು ಈ ಗಿಡ ಮರಗಳೆಲ್ಲ ಅದು ಬೋನ್ಸಾಯಿ, ಎಸ್ಪೆಷಲಿ ಈ ಬೋನ್ಸಾಯಿನ ಸ್ವಲ್ಪ ಕಣ್ಕಂಬ ಕಷ್ಟ. ಹೊರಗಡೆ ಬೇರೆ ಗಿಡಗಳಾದ್ರೂ ಸ್ವಲ್ಪ ಕಷ್ಟ ಇಲ್ಲ ಅಂತಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇದೊಂಚೂರು ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ ಜಾಸ್ತಿ ನೀರು ಹಾಕೋಂಗಿಲ್ಲ, ಇಷ್ಟಿಷ್ಟೇ ಹಾಕೋದೆಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ಕಂಡು ಅದನ್ನು ಜೋಪಾನ ಮಾಡ್ಕೊ. ನಾನು ಬಾಂಗ್ಲಾದೇಶಲ್ಲೂ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದೆ. ಪಪ್ಪತ್ತಿ ತಗೊಂಬಪ್ಪು ಕಾಯಲಿಲ್ಲ, ನಾನು ಅಲ್ಲೇ ಬಿಟ್ಟಿಗೆ ಬಂದಿದ್ದೆ. ಆಂಟಿ ಒಬ್ಬರಿದ್ರು, ಅವ್ರ ಹತ್ರ ನೀವೇ ಕಣ್ಕಣಿ ಅಂತ ಹೇಳಿ ಬಿಟ್ಟು ಬಂದದ್ದು. ಸೊ ಗಿಡ ಮರಗಳ ಜೊತೆ ಕನೆಕ್ಟ್ ಆಗ್ತಾ ಇತ್ತಲ್ಲ, ಜಾಸ್ತಿ ಕನೆಕ್ಟ್ ಆದರೆ ಅದೊಂಥರ ನಾವು ತುಂಬ ನಿಜವಾಗ್ಲೂ ಮನುಷ್ಯ ಜೊತೆ ಕನೆಕ್ಟ್ ಆದಂಗೆ ಆಗ್ತದೆ. ಇದು ಇಷ್ಟು ದೊಡ್ಡದಲ್ಲ, ಇದು ನಾವು ಈ ಥರ ಸ್ವಲ್ಪ ಸಣ್ಣ ಮರಿ ಇದ್ದು ಒಂದೆರಡು ಚಿಕ್ಕದಿತ್ತ ಇದ್ರಲ್ಲ ಕಾಂಬ ಚಂದ ಆಯ್ತು. ಇದು ಸ್ವಲ್ಪ ಲೀಫ್ ಎಲ್ಲ ಹಂಗೆ ಮಾಡಿ. ಇಲ್ಲ, ನಾನು ರಾಜ್ಗೆ ಸ್ವಲ್ಪ ಗಮ್ಮತ್ತು ಮಾಡ್ತಿದ್ದೆ. ಎಂತ ಅಂದರೆ ನಂದು ಫಸ್ಟು ಶೂಟ್ ಯಾವುದೋ ಪ್ರಮೋಷ್ನಲ್ ಶೂಟಿಗೆ ಅದು ಸಾರಿದು ಬ್ಲೌಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಒಂದು ಶೂಟ್ ಇದ್ದಿತ್ತು. ಇವ್ರ ಹತ್ರ ಮೊಬೈಲ್ ಕೊಟ್ಟು ವೀಡಿಯೋ ಶೂಟ್ ಮಾಡಿ ಅಂತ ಕೊಟ್ಟದ್ದು. ನಾನು ವೀಡಿಯೋ ಆನ್ ಮಾಡಿ ಕೊಟ್ಟಿರಲಿಲ್ಲ, ಹಾಗೆ ಕೊಟ್ಟೆ. ಅದು ವೀಡಿಯೋ ಆನ್ ಮಾಡ್ಕೊಂಡ್ರಲ್ಲ ಅನ್ಕೊಂಡು ಅವ್ರು ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದು. ನಾನು ಫುಲ್ ಮಾತಾಡಿದ್ದು ಆಲ್ಮೋಸ್ಟ್ ಎಲ್ಲ ಸುಮಾರು ವೀಡಿಯೋ ಎಲ್ಲ ಆಯ್ತದು. ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ತುಂಬ ಬ್ಲೌಸ್ ಎಲ್ಲ ತೋರಿಸಿದ್ದು. ಒಂದು 2 ನಿಮಿಷ ಅಲ್ಲಿ ಆಯ್ತು ಕಳೆದಿದೆ ಅನಿಸುತ್ತೆ ಆ ಪ್ಲೇಸಂಗೆ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಿ ಅಂತೆಲ್ಲ ನಾನು ಹೇಳಿ ಇವ್ರು ಸುಮ್ಮನೆ ಮೊಬೈಲ್ ಇಟ್ಕೊಂಡಿರು. ನಾನು ವೀಡಿಯೋ ಆಯ್ತು ಅಂದೇಳಿ ಹಿಂಗೆ ಅಂತಿದ್ದೆ, ವೀಡಿಯೋನೇ ಮಾಡಲಿ. ಇವ್ರು ಸುಮ್ಮನೆ ಹಿಂಗೆ ಮೊಬೈಲ್ ಇಟ್ಕೊಂಡು ಅನ್ಕೊಂತೀನಿ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ವೀಡಿಯೋ ಆತಿತ್ತು ಅನ್ಕೊಂಡು. ಸೊ ಅದೇ ರೀತಿ ಮಾಡ್ತಾ ಇಲ್ಲಲ್ಲ, ವೀಡಿಯೋ ಆನಲ್ಲಿ ಇತ್ತಲ್ಲ ಕಣ್ಕಣಿ ಅಂದೆ. ಕಟ್ ಮಾಡ್ಕೊಂಡ್ಲಕ್ಕ ಅಲ್ಲೇ ಸಿಗುತ್ತಲ್ಲ ಮತ್ತಷ್ಟೇ. ಬೋನ್ಸಾಯಿ ಅಲ್ಲ ಅದು. ಅದು ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಸಣ್ಣದಿತ್ತು ಅಷ್ಟೇ. ಓಕೆ, ಇಲ್ಲಿ ಕಟ್ ಮಾಡಿ ಈಗ ಇದು ಬಂದಿತ್ತಲ್ಲ, ಇದನ್ನು ಕಟ್ ಮಾಡಿದ್ರೆ ಸಹ ಅಲ್ಲ ಚಿಗುರುತ್ತಲ್ಲ. ಅಲ್ಲೇ ಸಿಗುತ್ತಾ? ಹಾಂ 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 ಇದು ಕಡಿಮೆ ನೋಡೋದಿಲ್ಲ.
ಎಷ್ಟು ಅದಕ್ಕೆ 3300. ಇದು ಇದು ಫುಲ್ ಅದೆಲ್ಲದು ಸೇಮ್. ಅದ್ರ ದೊಡ್ಡ ಸಣ್ಣದೆಲ್ಲ ಇತ್ತು, ರೇಟ್ ಮಾತ್ರ ಸೇಮ್. ಅದಂತೂ 2750. ಎಂತಕ್ಕದು ಕಡಿಮೆ ಹಾಕದು? ಅಲ್ಲ ಡಿಸೈನ್ ಕಾಣ, ಇದು ಡಿಸೈನ್ ಕಾಣ, ಅದಕ್ಕೋಸ್ಕರ ಡಿಸೈನ್. ಓ ಡಿಸೈನಿಗೆ. ಸೊ ಹಿಂಗೆ ಹೊತ್ತಂದ್ರೆ ನಾವು ಇದೇ ಒಳ್ಳೆ ಇತ್ತಲ್ಲ, ಡಿಫ್ರೆಂಟ್ ಇತ್ತು ಇದು ಅದು. ಸೇಮ್ ಇದು 8250 ಡಿಸೈನ್ ಜಿಗ್ಜಾಗ್ ಮಾಡಿರೋ ಅದಕ್ಕೋಸ್ಕರ. ಓ ಇದು ವಾವ್, ಇದು ಚಂದ ಇತ್ತು. 8000ವಾ? ಬೇಡ, ಅದು ಲೈಕ್ ಇತ್ತು ಅದೊಳಗೆ. ಬಟ್ ಇದು ಚಂದ ಇತ್ತು, ಇಷ್ಟೆಲ್ಲ ಬೇಡ. 8000. ಇದು ಬೋನ್ಸಾಯಿನ ಎಲ್ಲನೂ? ಒಂದು ಬೋನ್ಸಾಯಿ ತಗಂತ. ತುಂಬ 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 ಇತ್ತು. ನಮ್ಮ ಹತ್ರ ಟೈಮೇ ಇಲ್ಲ ಇವಾಗ, ಬಂದದ್ದು ಲೇಟ್. 6 ಗಂಟೆ ಕ್ಲೋಸ್ ಅಂದ್ರೆ 5:30. 2 ಥರ, ಇಲ್ಲೂ ಒಂದು ಕಲರ್, ಇಲ್ಲೂ ಒಂದು ಕಲರ್. ಕಂಟಿನ್ಯೂಸ್ ಇರುತ್ತಾ? ಅಲ್ಲಿ ಇದು ಸೂಟ್ ಆಗ್ತೇನೋ ನಮಗೆ? ಹಾಂ, ಅದಕ್ಕಿಂತ ಇದೇ ಚಂದ ಇತ್ತು. 1 2 ಇದರಲ್ಲಿ 3 ಕಲರ್ ಇತ್ತಾ? 2 ಇತ್ತಲ್ಲ, ಇನ್ನೊಂದು ಯಾವುದು ಕಲರ್? ಅಲ್ಲ, ನಂಗೆ ಇದ್ರಲ್ಲಿ 3 ಕಲರ್ ಬೇಕಿತ್ತು. ಆ ಕಲರ್ ಇದು ಇದೆರಡು ಸೇಮಾ ಬೇರೆ ಬೇರೆಯಾ? ಕಲರ್ಸ್ ಬೇರೆ ಅಲ್ಲ, ಚಂದ ಇತ್ತು. ಇದೇ ಚಂದ ಇತ್ತು ಅದಕ್ಕಿಂತ. ಇದ್ರಲ್ಲಿ ಇನ್ನೊಂದು ಕಲರ್ ಇತ್ತೇವೆ, ಚಂದ ಇಲ್ಲ, ಒಂಥರ ಯೂನಿಕ್ ಇತ್ತು. ನಾನು ಫಸ್ಟ್ ಇದು ತುಂಬಾ ದೊಡ್ಡದಾತಿಲ್ಲ ಇವರೇ? ಬೋನ್ಸಾಯಿ ಅಲ್ಲ, ಎಷ್ಟು ದೊಡ್ಡದಾಗ್ತದೆ? ಅಲ್ಲ, ಸ್ವಲ್ಪ ಅಷ್ಟೇ. ನಾವು ಕಟ್ ಮಾಡ್ಕೊಳ್ಳಕ್ಕಲ್ಲ, ಕಲರ್ ಚಂದ ಇತ್ತಲ್ಲ ಈಗ, ಅದು ಸಹ ಚಂದ ಇತ್ತು. 2 ಕಲರ್ ತಗೊಂಡು ಅಲ್ಲಿ 3 ಆ್ಯಕ್ಚುಲಿ ಬೇಕಲ್ಲ ನಮಗೆ. ಯಾವ್ದು ಮಾಡುವ? ಇದು ಚಂದ ಇತ್ತು, ಬಟ್ ನಂಗೆ ಅಲ್ಲಿ ಸೂಟ್ ಆಗ್ಬಿಟ್ಟು. ಗಿಡಗಳು ಒಂದ್ರಿಗಿಂತ ಒಂದು ಚಂದ ಇತ್ತು, ಬಟ್ ನಮ್ಮ ಜಾಗಕ್ಕೆ ಸೂಟ್ ಆಯ್ಕಲ್ಲ, ಅದಕ್ಕೆ ನಾವು ಹುಡುಕ್ತಿತ್ತು. ಯಾವ್ದು ಕಮ್ಮದು ಒಂದು ಕಣ್ಕೊಂಡು ಇನ್ನೊಂದು ಕಂಡ್ರೆ ಓ ಅದಕ್ಕಿಂತ ಇದ್ಲಾಗಿತ್ತು ಅನಿಸ್ತಿತ್ತು. ಬಟ್ ಎಲ್ಲದನ್ನು ತಗೊಂಬಕ್ಕ ಹತ್ತಿಲ್ಲ. ನಮ್ಮ ಜಾಗ ಎಷ್ಟಿತ್ತು, ನಾವು ಎಷ್ಟು ಇಟ್ಕೊಂಡು ಕಂದ್ಕೊಂಡಿತ್ತು ಬೋನ್ಸಾಯಿ ಅಷ್ಟೇ ತಗೊಂಬಪ್ಪಕ್ಕೆ ಹಾಕೋದು. ಜಾಗ ಇತ್ತಂದ್ರೆ ಹೇಳಿ ಇದ್ದದ ಕಡೆ ಎಲ್ಲ ಹಾಕ್ತಾಯಿದ್ರೆ ಅದು ಚೆಂದ ತೋರೋದಿಲ್ಲ. ಅದೊಂದು ಪ್ರಾಪರ್ ಪ್ಲೇಸ್ ಹಂಗೆ ಇಟ್ಟರೆ ಲೈಕ್ ಆಗೋದಿಲ್ಲ. ಒಂದು ಸಣ್ಣ ಪುಟ್ಟದ್ದು ಎಂಥ ಮನೆ ತರ್ಕಂದ್ರೆ ಇಬ್ಬರು ಡಿಸ್ಕಷನ್ ಮಾಡಿ ತಗೊಂಬಪ್ಪದು, ಅದೊಂದು ಅಭ್ಯಾಸ ಆಗಿ ಹೋಯ್ತು. ಒಬ್ಬರೇ ಯಾರೋ ತಗೊಂಬತ್ತಿಲ್ಲ, ಹಾಗೇನಾದ್ರು ತಗೊಬಂದ್ರೆ ಒಬ್ರಿಗೆ ಅದು ಕಂಫರ್ಟಬಲ್ ಆಗ್ತಿಲ್ಲ. ಸೊ ಇಬ್ಬರೂ ಡಿಸೈಡ್ ಮಾಡಿಯೇ ತಗೊಬೋದು. ಹಿಂಗೆ ಮಾಡೋದ್ರಿಂದ ನಾನೀಗ ನೀವು ತಗೊಂಬಂದು ಕಾಣಿ ಅದಕ್ಕೆ ಹಿಂಗಾಯ್ತು ಅಂತ ಹೇಳೋಕ್ಕಾತಿಲ್ಲ, ಅವರು ನಂಗೆ ಬ್ಲೇಮ್ ಮಾಡೋಕ್ಕಾತಿಲ್ಲ. ಇಬ್ಬರು ಡಿಸೈಡ್ ಮಾಡಿ ತಂದಿರುತ್ತೆ. ಸೊ ಅದು ಎಂತ ಆದರೂ ನಾವೇ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಸೊ ಅದು ಒಳ್ಳೇದು ಅನಿಸುತ್ತೆ. ಯಾವತ್ತೂ ನಮ್ಮ ಪಾರ್ಟ್ನರಿಗೆ ನಾವು ಬೆಲೆ ಕೊಡ್ಕ, ಅದು ನಾನಾಗಿರ್ಬೋದು ಅವರಾಗಿರ್ಬೋದು, ಆಗ ನಮಗೆ ಒಬ್ರಿಗೊಬ್ಬರ ಮೇಲೆ ರೆಸ್ಪೆಕ್ಟ್ ಸಹ ಜಾಸ್ತಿ ಆಯ್ತು. ನಮ್ಮದೆಲ್ಲಿಗೆ ಶಾಪಿಂಗ್ ಆಯ್ತು. ಬೋನ್ಸಾಯಿ ಒಂದು 3-4 ತಕ್ಕಂತ. ಮತ್ತು ಇಲ್ಲಿ ಹಾತಿಪತಿಗೆ ಇದೊಂದು ಗಿಡ ಕಂಡು ನಂಗೆ ತುಂಬ ಇಷ್ಟ ಆಯ್ತು. ಇದು ಇಂಡೋರ್ ಪ್ಲ್ಯಾಂಟ್ ಅಲ್ಲ, ಔಟ್ಡೋರ್ ಪ್ಲ್ಯಾಂಟ. ತುಂಬ ಚೆಂದ ಇತ್ತು. ಇದನ್ನು ಎಲ್ಲಿ ಪ್ಲೇಸ್ ಮಾಡೋದು ಗೊತ್ತಿಲ್ಲ ನಮಗೆ. ನಮ್ಮ ಜಾಗಕ್ಕೆ ಸೂಟ್ ಆಯ್ಕಲ್ಲ. ಹೇಳ್ತಿದ್ದೆ ಲೈಕಿತ್ತು ನಲ್ಲಿ ಕಮ್ಮ ಇನ್ನೊಂದ್ಸಲಿ ಬಂದಲ್ಲಿ ತಕೊಂಬ ಅಂತ ಅಂದ್ರೆ. ವಾವ್, ಕ್ಯೂಟ್ ಇದೆಲ್ಲ, ಡಿಫ್ರೆಂಟ್ ಇತ್ತು. ಫ್ರೆಶಪ್ ಆಗಿ ಕಿಚನಿಗೆ ಬಂದೆ. ಈಗ ಸಂಜೆ ಮಕ್ಕಳಿಗೆ ಎಂಥದರೂ ಮಾಡಿ ಕೊಡ್ಕಲ್ಲ. ಸೊ ನಾನು ಶಾವಿಗೆ ಅಕ್ಕಿ ಶಾವಿಗೆನ ಇದು ಮಾಡಿಕೊಟ್ಟಿದ್ದೆ. ಇದರೆಲ್ಲ ಶಾವಿಗೆ ಚಿತ್ರಾನ್ನ ಥರ ಮಾಡುವಂಥ ಮಕ್ಕಳಿಗೆ ಮ್ಯಾಗಿ ಅಂತ ಹೇಳಿ ಮಾಡಿಕೊಡೋದು. ಸೊ ಸ್ವಲ್ಪ ಹಾಕಿದೆ ಶಾವಿಗೆ. ಸ್ವಲ್ಪ ತಣಿಲಿ ಇದು. ಒಂದು ಸ್ವಲ್ಪ ಅಷ್ಟೇ ನಾನು ಇಟ್ಟದ್ದು, ಅವರಿಬ್ಬರಿಗಪ್ಪ ಅಷ್ಟು ರೈತೆ ಮತ್ತು ಶಿವಾಂಶಿಗೆ. ಸೊ ಒಂದು ಈರುಳ್ಳಿ ಹಾಕ್ತಿದ್ದೆ, ಹಸಿಮೆಣಸು 1-2, ಒಣಮೆಣಸು ಹಾಕ್ರು ಒಳ್ಳಾತ್, ನೆಲಗಡಲೆಲ್ಲ ಹಾಕಿ ಮಾಡೋ ಇಷ್ಟೇ. ಒಂದು ಈರುಳ್ಳಿ, ಲೆಮನ್, ಹಸಿಮೆಣಸು, ಕರಿಬೇವಿನ ಸೊಪ್ಪು, ನೆಲಗಡಲೆ. ಸ್ಕೂಲಿಗೆ ರಜೆ ಸ್ಟಾರ್ಟ್ ಆಯ್ತಾ? ಎಂದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಮ್ಮ ಎಂತ ಮಾಡಿಕೊಡ್ತೆ, ಎಂತ ತಿನ್ಬೋದು, ಅಮ್ಮ ಟಿ ವಿ ಹಾಕೋದೇ ಇವತ್ತು. ಸೊ ಮಕ್ಕಳನ್ನು ಇನ್ನು ಕಂಟ್ರೋಲ್ ಮಾಡೋದ್ರ ಥರ ನಮಗೆ ಚಾಲೆಂಜ್. ಹಾಂ, ಸ್ವಲ್ಪ ಉಪ್ಪು ಹಾಕುವ. ನಾನು ಶಾವಿಗೆಗೆ ಉಪ್ಪು ಹಾಕಿದೆ ಆಗ. ಸೊ ಉಪ್ಪನ್ನು ಕಣ್ಕೊಂಡು ಹಾಕೊಂಡ್ರೆ ಬೆಟರ್.
ಚಿಂದ ನಿದ್ರೆ ಆಯಿತು. ಹಾಯ್ ಮೇಡಮ್, ಹಾಯ್ ಮೇಡಮ್. ಆಯ್ತಾಯ್ತು ಬೇಡ ಇರು. ಮ್ಯಾಗಿ ತಿನ್ನುವ, ಮ್ಯಾಗಿ ತಿಂಬರ ಐತ್ಯಾ? ಮ್ಯಾಗಿ ತಿಂತೀಯಾ? ಮ್ಯಾಗಿ ಆಯ್ತ್ಯಾ? ತಿನ್ನಮ್ಮ ಮ್ಯಾಗಿ. ಮ್ಯಾಗಿ ಇಷ್ಟನಾ ನಿಂಗೆ? ಮ್ಯಾಗಿ ಇಷ್ಟನಾ? ಮಾರನೇ ದಿನ ಒಂದು ಶೂಟ್ ಇದ್ದಿತ್ತು. ರೆಂಟಲ್ ಗೌನ್ಸ್ ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಇದೆಲ್ಲ ಒಂದು ಶಾಪಿಗೆ ಹೋಗ್ತಿದ್ದೆ ಶೂಟ್ ಮಾಡೋಕ್ಕೆ. ಸೊ ನಾನು ಸಾರಿ ಎಲ್ಲ ತೆಗೆದಿಟ್ಟಿದ್ದೆ, ಅದಕ್ಕೆ ಮ್ಯಾಚಿಂಗ್ ಬಳೆ ಸಹ ತೆಗೆದು ಇಡುವತ್ತಿಗೆ ಈ ಬಳೆ ಕಂಡೆ ನನ್ನ ಕೈಯಲ್ಲಿತ್ತಲ್ಲ, ಪಿಂಕ್ ಬಳೆ. ಇದು ನನ್ನ ಫಸ್ಟ್ ತಂಗಿ ಮದುವೆ ದಿನ ನಾನು ಹಾಯ್ಕೊಂಡು ಬಳೆ. ಆಯಿತು ಒಂದಿಷ್ಟು 4 ವರ್ಷ ಆಯಿತು ನಾನು ಹಂಗೆ ಇಟ್ಕೊಂಡಿದ್ದೆ. ಖುಷಿ ಅಪ್ಪ ನನಗೆ. ಈ ಬಳೆ ಒಳ್ಳೆ ಇತ್ತು, ಶ್ರೀದೇವಿ ಕಂಗನ್ ಸ್ಟೋರ್ ಕುಂದಾಪುರದಲ್ಲಿ ತಗೊಳೋದು ಒಳ್ಳೆ ಬಂದಿತ್ತು ಮಾತ್ರ. ಇದರಲ್ಲೂ ಇನ್ನೊಂದು ಕಲರ್ ಇತ್ತು, ಪರ್ಪಲ್ ಬ್ಲೂ ಕಲರ್ಲ ಇತ್ತು. ಸೊ ಹಂಗೆ ಹಾಯ್ಕೊಂಡೆ. ನಿಮ್ಮ ಡಿಫ್ರೆನ್ಸ್ ಕಾಣ್ತಿರ್ಬೋದು, ಆಗ ಬಳೆ ಇರಲಿಲ್ಲ ಅಲ್ಲಿಗೆ ಹೋದಾಗ, ಈಗ ಎಲ್ಲಿಂದ ಬಳೆ ಬಂತಂದು ಹೇಳಿ ನೀವು ಕೇಳ್ಬೋದು, ಅದಕ್ಕೆ ನಾನೇ ಹೇಳಿದೆ. ಟಿ ವಿ ಒಳಗಡೆ ಹೋಯ್ತು, ಸಿಂಗಿ ತಿಂಬೋದಕ್ಕಿಂತ ಜಾಸ್ತಿ ಟಿ ವಿ ಅಂತ ಇದೆ, ಅದರೊಳಗಡೆ ಹೋಯ್ತು. ಇಲ್ಲಿ ಬ್ಯಾಕ್ ಸೈಡ್ ಕಾಣ್ತೈತಲ್ಲ, ಇದು ನಾವು ಒಂದು 2-3 ದಿವಸದ ಹಿಂದೆ ತಗೊಂಬಂದಿಟ್ಟದ್ದು. ಇವತ್ತು ತಗೊಬಂದು ಒಂದು 4 ಗಿಡ ಅಷ್ಟೇ. ನಾವು ಆಲ್ರೆಡಿ ಪಾಟೆಲ್ಲ ಆರ್ಡ್ರ್ ಮಾಡೋದ್ರಿಂದ ಅದನ್ನು ಹಾಗೆ ಆ ವಾಸ್ ಒಳಗಡೆ ಇಡ್ತು. ಇದು ಸಣ್ಣ ಪಾಟೆಲ್ಲ ಬೊನ್ಸಾಯಿ, ಅದಕ್ಕೆ ಸುಟ್ಟಪ್ಪಂಗೆ ತಗೊಂಬಂದಿದ್ದಿತ್ತು, ಅದರೊಳಗೆ ಹಾಕ್ತು. ಏನು ವಾಸ್ ಇತ್ತು ಅಲ್ಲಿ ಸ್ವಲ್ಪ ಖಾಲಿ ಕಾಂದಿತ್ತು, ಅದರೊಳಗಡೆ ಕೋಕೋಪೇಟ್ ಹಾಕಿ ಪೆಬಲ್ಸ್ ಎಲ್ಲ ಹಾಕಿ ಅದರೊಳಗೆ ಇದು ಎಡ್ಕ. ಸೊ ಅದಕ್ಕೆ ಈಗ ಪುರ್ಸೊತ್ತಿಲ್ಲ, ನಾಳೆ ನಾಡ್ದಂಗೆ ಪುರ್ಸೊತ್ತು ಮಾಡ್ಕೊಂಡು ಹಾಕು ಅಂದ್ಕೊಂಡು ಸುಮ್ಮನೆ ಇದೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಬ್ಲಾಗಿಂಗ್ ಸಿಕ್ಕಿದಾಗ ಬಾಯ್, ಟೇಕ್ ಕೇರ್.